ಕೀರ್ತಿಯವರ ನಿಲುವು ಇತ್ತೀಚೆಗೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದ್ರೆ ಧರ್ಮಸ್ಥಳ ರಕ್ಷತಿ ರಕ್ಷಿತ ಅಂದ್ರೆ ಧರ್ಮಸ್ಥಳದ ವಿಚಾರವಾಗಿ, ಶ್ರೀಮಂಜುನಾಥನ ವಿಚಾರವಾಗಿ ಏನೇ ಒಂದು ವಿವಾದ ಎದ್ರು, ವಿರೋಧ ಮಾಡಿದ್ರು ನಾನು ಅಲ್ಲಿ ನಿಂತಿರ್ತೀನಿ ಅನ್ನುವಂಥ ದೊಡ್ಡ ಕೂಗು ತಾವೆತ್ತಿದ್ರಿ. ತಮ್ಮ ಫಸ್ಟ್ ರಿಯಾಕ್ಷನ್ ಈ ವಿಚಾರವಾಗಿ ನೋಡಿ, ಯಾವಾಗಲೂ ದೇವರು ಮನುಷ್ಯರಿಗೆ ಕೆಲಸ ಮಾಡ್ತಾನೆ, ಮನುಷ್ಯರಿಗೋಸ್ಕರ ದೇವ್ರು ಕೆಲಸ ಮಾಡ್ತಾನೆ. ದೇವ್ರ ಪರವಾಗಿ ಯಾವಾಗಲಾದ್ರೂ ಧ್ವನಿ ಎತ್ತೋಕೆ ಸಾಧ್ಯ ಆಗೋದು ಕೆಲವು ಸಲ. ಅದು ಒಂದು ಧರ್ಮಕ್ಷೇತ್ರಕ್ಕೆ, ನಾವು ನಂಬಿರುವಂತಹ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಆದಾಗ ಇವ್ರು ಹೇಳ್ತಾರೆ, ನಾವು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡಿಲ್ಲ, ನಾವು ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡಿಲ್ಲ. ಹೌದು, ಯಾವನೋ ರೀಲ್ ಮಾಡ್ತಾನೆ, ಡಮಾರ್ ಧರ್ಮಸ್ಥಳ, ಮಂಜುನಾಥ ಸ್ವಾಮಿಯ ಕ್ಷೇತ್ರದ ಫೋಟೋ ಹಾಕೊಂಡು ಡಮಾರ್ ಧರ್ಮಸ್ಥಳ, ನಿಜ, ದೇವಸ್ಥಾನಕ್ಕೆ ಹೋಗಬೇಡಿ, JCB ತಗೊಂಡೋಗಿ ಅದನ್ನೆಲ್ಲ ಎತ್ತುಬಿಡಿ, ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂತಂದ್ರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ದೇವರೇ ಅಲ್ಲ. ನಿಜ, ಕೇಳಿಲ್ವಾ ನಾವು ಇದನ್ನೆಲ್ಲ? ಎಸ್, ಯಾರಿದ್ನೆಲ್ಲ ಮಾತಾಡ್ತಾ ಇರೋದು? ಇದಕ್ಕೆಲ್ಲ ಕಾರಣ ಆಗಿರೋದು ಯಾರು? ಯಾರ ಕಾರಣ? ಹಾಗಾಗಿ ಆ ಧರ್ಮಕ್ಷೇತ್ರದ ಬಗ್ಗೆ ನನ್ನ ಪುಣ್ಯ, ನಮ್ಮ ಭಾಗ್ಯ, ಮಂಜುನಾಥ ಸ್ವಾಮಿಯ ಪರವಾಗಿ ಧ್ವನಿ ಎತ್ತೋಕೆ, ನಮ್ಮ ಕಾವಂದ್ರ ಪರವಾಗಿ ಧ್ವನಿ ಎತ್ತೋಕೆ ನಮ್ಗೊಂದು ಅವಕಾಶ ಸಿಕ್ಕಿದೆ. ನಾವು ಮಾತಾಡ್ತಾ ಇದೀವಿ.